ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಎಸ್ಐಟಿ ಅಧಿಕಾರಿಗಳು ಆಲ್ರೆಡಿ ಪ್ರಜ್ವಲ್ ರೇವಣ್ಣ ಅವರನ್ನ ಜನಪ್ರತಿನಿಧಿಗಳ ಕೋರ್ಟ್ ಹತ್ರ ಕರ್ಕೊಂಡು ಹೋಗಿದ್ದಾರೆ, ಆವರಣದಲ್ಲಿ ಕೂರಿಸಿದ್ದಾರೆ. ಬಟ್ ನ್ಯಾಯಾಧೀಶರ ಆಗಮನಕ್ಕಾಗಿ ಕಾಯ್ತಾ ಇದೆ ಅಂತೆ ತಂಡ, ವಕೀಲರು ಕೂಡ. ಕೆಲವೇ ಕ್ಷಣಗಳಲ್ಲಿ ವಾದ ಪ್ರತಿವಾದ ಕೂಡ ಆರಂಭ ಆಗುತ್ತೆ ಕೋರ್ಟ್ ನಲ್ಲಿ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ನ್ಯಾಯಾಧೀಶರಿಗಾಗಿ ಕಾಯ್ತಾ ಇದ್ದಾರೆ ವಕೀಲರು ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಪ್ರಜ್ವಲ್ ಪರವಾದಂತಹ ವಕೀಲರು, ಮತ್ತೊಂದು ಕಡೆ ಎಸ್ಐಟಿ ಪರವಾಗಿರುವಂತಹ ವಕೀಲರು, ಇಬ್ರು ಕೂಡ ವಾದ ಪ್ರತಿವಾದವನ್ನ ಕೂಡ ಇವತ್ತು ಕೋರ್ಟ್ ಮುಂದೆ ಪ್ರಸ್ತಾಪ ಮಾಡ್ತಾರೆ. ಸೊ ಕೆಲವೇ ಕ್ಷಣಗಳಲ್ಲಿ ವಾದ ಪ್ರತಿವಾದ ಎರಡೂ ಕೂಡ ಆರಂಭ ಆಗಲಿದೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಹಾಗಾಗಿ ಎಸ್ಐಟಿ ಅಧಿಕಾರಿಗಳು ಮತ್ತೊಂದು ಕಡೆ ವಕೀಲರು ಕಾಯ್ತಾ ಇದ್ದಾರೆ ಕೋರ್ಟ್ ಆವರಣದಲ್ಲಿ ನ್ಯಾಯಾಧೀಶರ ಆಗಮನಕ್ಕಾಗಿ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಬಹಳ ಪ್ರಮುಖವಾಗಿ ಗಮನಿಸಬೇಕು, ಈ ಪ್ರಕರಣದಲ್ಲಿ ನಾನ್ ಬೇಲೆಬಲ್ ಸೆಕ್ಷನ್ಗಳು ಅಂತ ನಾವು ಮಾತಾಡ್ತಿದ್ವಿ. ಬಟ್ ಈ ತಕ್ಷಣಕ್ಕೆ ಬೇಲ್ ಸಿಗದೆ ಹೋದ್ರೂ ಕೂಡ ಮುಂದಿನ ದಿನಗಳಲ್ಲಿ ಸಿಗಬಹುದು ಅನ್ನುವಂಥ ನಿರೀಕ್ಷೆ ಇದ್ರೂ ಕೂಡ ಈಗ ವಿಚಾರಣೆಯನ್ನ ಫೇಸ್ ಮಾಡಬೇಕು. ಈಗಂತೂ ಸಂಕಷ್ಟವನ್ನ ಫೇಸ್ ಮಾಡಲೇಬೇಕಾದಂತಹ ಅನಿವಾರ್ಯತೆ ಪ್ರಜ್ವಲ್ ರೇವಣ್ಣ ಅವರಿಗೆ. ಹಾಗಾಗಿ ಎಷ್ಟು ದಿನಗಳ ಕಾಲ ಅವರನ್ನ ಕಸ್ಟಡಿಗೆ ನೀಡಬಹುದು ನ್ಯಾಯಾಲಯ ಅನ್ನೋದು ಪ್ರಶ್ನೆ. 10 ರಿಂದ 15 ದಿನಗಳ ಕಾಲ ಕಸ್ಟಡಿಗೆ ಕೇಳೋ ಸಾಧ್ಯತೆಗಳು ದಟ್ಟವಾಗಿದೆ ಅನ್ನೋದು. ಈಗ ತಾನೇ ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ಹೇಳ್ತಾ ಇದ್ರು, ಸಪೋಸ್ ಅವ್ರನ್ನ ಕಸ್ಟಡಿಗೆ ಪಡೆದುಕೊಂಡಂತಹ ಸಂದರ್ಭದಲ್ಲಿ ಯಾವ ರೀತಿ ಪ್ರಕ್ರಿಯೆಗಳು ಆಗುತ್ತೆ, ಯಾವ ರೀತಿ ವಿಚಾರಣೆಗೆ ಒಳಪಡಿಸಲಾಗುತ್ತೆ ಅನ್ನೋದನ್ನ. ಕಸ್ಟಡಿಗೆ ನೀಡಿದ ತಕ್ಷಣ ಈಗ ಸಂತ್ರಸ್ತೆಯರು ಕೊಟ್ಟಿರುವಂತಹ ದೂರು ಇದೆಯಲ್ಲ, ಅತ್ಯಾಚಾರದ ಪ್ರಕರಣ ಇದೆಯಲ್ಲ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡಲಾಗುತ್ತೆ. ಪ್ರಮುಖವಾಗಿ ಮೊಬೈಲ್ ಅಲ್ಲಿ ಅಶ್ಲೀಲ ವಿಡಿಯೋಗಳು ದಾಖಲಾಗಿದೆ ಅಥವಾ ರೆಕಾರ್ಡ್ ಆಗಿದೆಯಲ್ಲ, ಆ ಮೊಬೈಲ್ ಎಲ್ಲಿದೆ, ಆ ಮೊಬೈಲ್ ಅಥವಾ ಸಾಕ್ಷ್ಯಗಳನ್ನ ನಾಶ ಮಾಡಿರುವ ಸಾಧ್ಯತೆಗಳೇ ದಟ್ಟವಾಗಿರೋದ್ರಿಂದ ಈ ಪ್ರಕರಣದಲ್ಲಿ ಅದನ್ನ ಯಾವ ರೀತಿ ರಿಕವರ್ ಮಾಡುತ್ತೆ ಎಸ್ಐಟಿ ತಂಡ ಅನ್ನೋದು ಕೂಡ ಪ್ರಶ್ನೆ ಆಗ್ತಾ ಇದೆ. ಬಹುತೇಕ ಆ ಅಶ್ಲೀಲ ವಿಡಿಯೋಗಳು ರೆಕಾರ್ಡ್ ಆಗಿರುವಂತಹ ಮೊಬೈಲ್ ಅನ್ನ ಆತ ಏನಾದ್ರೂ ನಾಶ ಮಾಡಿಬಿಟ್ಟಿದ್ರೆ ಆ ವಿಡಿಯೋಗಳನ್ನ ಪತ್ತೆ ಹಚ್ಚೋದು ಕಷ್ಟ ಸಾಧ್ಯ ಅಂತ ಕೂಡ ಹೇಳಲಾಗ್ತಾ ಇದೆ. ಅದ್ರ ಜೊತೆಗೆ ಸಂತ್ರಸ್ತೆಯರು ಕೊಟ್ಟಿರುವಂತಹ ದೂರಿನ ಆಧಾರದ ಮೇಲೆ ಎಲ್ಲಿ ಕೃತ್ಯ ಎಸ್ಕಲಾಗಿದೆಯಲ್ಲ, ಎಲ್ಲಿ ಲೈಂಗಿಕ ದೌರ್ಜನ್ಯ ಎಸ್ಕಲಾಗಿದೆ ಅಂತ ಅವ್ರು ಹೇಳಿದ್ದಾರಲ್ಲ, ಅದೇ ಸ್ಥಳಕ್ಕೆ ಕರ್ಕೊಂಡು ಹೋಗಿ ಸ್ಥಳ ಮಹಜರು ಮಾಡಲಾಗುತ್ತೆ ಪ್ರಜ್ವಲ್ ರೇವಣ್ಣ ಅವರ ಮುಂದೆನೆ. ಈಗ ಪ್ರಾಥಮಿಕವಾಗಿ ನಿನ್ನೆ ರಾತ್ರಿಯಿಂದಲೂ ಕೂಡ ಅವ್ರನ್ನ ಮೊದಲ ಹಂತವಾಗಿ ಪ್ರಶ್ನೆ ಮಾಡಿದಾಗ, ವಿಚಾರಣೆಗೆ ಒಳಪಡಿಸಿದಾಗ ಅತ್ಯಾಚಾರ ಮಾಡಿದ್ದೀರಿ ಅನ್ನುವಂತ ಗಂಭೀರ ಆರೋಪ, ಅದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿದೆ. ಈ ಬಗ್ಗೆ ಏನ್ ಹೇಳ್ತೀರಿ ಅಂತ ಪ್ರಶ್ನೆ ಮಾಡಿದ್ರೆ ಅತ್ಯಾಚಾರದ ಆರೋಪವನ್ನ ನಿರಾಕರಿಸಿದ್ದಾರಂತೆ ಪ್ರಜ್ವಲ್ ರೇವಣ್ಣ. ಒಂದು ಕಡೆ ಟೆಕ್ನಿಕಲ್ ಎವಿಡೆನ್ಸ್, ಮೊಬೈಲ್ ನಾಶವಾಗಿದ್ರೆ ನೆಕ್ಸ್ಟ್ ಏನು, ಸಂತ್ರಸ್ತೆಯರೇ ಬಂದು ಹೇಳಿಕೆ ಕೊಡಬೇಕಾಗತ್ತೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನನ್ನ ಸಹೋದ್ಯೋಗಿ ಸುನಿಲ್ ಧರ್ಮಸ್ಥಳ ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಸುನಿಲ್, ಸದ್ಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಇರುವಂತಹ ಬೆಳವಣಿಗೆಗಳು ಏನಾಗಬಹುದು? ಜನಸಾಮಾನ್ಯರಿಗೆ ಒಂದಷ್ಟು ಕುತೂಹಲ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಒಬ್ಬ ಪ್ರಭಾವಿ ವ್ಯಕ್ತಿ ಏನೂ ಆಗಲ್ಲ ಬಿಡು, ಆರಾಮಾಗಿ ಹೊರಗಡೆ ಬಂದ್ಬಿಡ್ತಾರೆ ಅನ್ನುವಂತಹ ಸಾಮಾನ್ಯ ಜನರ ಪ್ರಶ್ನೆ. ಹಾಗಾಗಿ ಯಾವ ರೀತಿಯ ಪ್ರಕ್ರಿಯೆಗಳಿಲ್ಲ ಆಗುತ್ತೆ, ಏನಾಗಬಹುದು ಈ ಪ್ರಕರಣ, ವಿಶ್ಲೇಷಣೆ ಮಾಡಬಹುದಾ ಸುನಿಲ್? ಶ್ರುತಿ, ಪ್ರಜ್ವಲ್ ರೇವಣ್ಣ ವಿರುದ್ಧದ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಈಗ ಎಸ್ಐಟಿ ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣ ಅವರನ್ನು 42ನೇ ACMM ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದ್ದಾರೆ. ಇನ್ನೂ ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಆರಂಭಗೊಂಡಿಲ್ಲ. ಆದರೆ ಈಗ ಇರುವಂತಹ ಒಂದು ಸಾಧ್ಯತೆಗಳ ಪ್ರಕಾರ ನೋಡೋಕೆ ಹೋದರೆ ಸದ್ಯಕ್ಕೆ ಪ್ರಜ್ವಲ್ ರೇವಣ್ಣ ಅವ್ರನ್ನ ಅರೆಸ್ಟ್ ಮಾಡಿರುವಂಥದ್ದು ಹೊಳೆನರಸೀಪುರದಲ್ಲಿ ದಾಖಲಾಗಿದ್ದಂತಹ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ತದನಂತರ ಕೋರ್ಟ್ನ ಒಂದು ಅನುಮತಿಯನ್ನು ಪಡ್ಕೊಂಡು ಅಲ್ಲೂ ಕೂಡ ಅತ್ಯಾಚಾರ ಪ್ರಕರಣವನ್ನು ದಾಖಲು ಮಾಡಿಕೊಳ್ಳಲಾಗಿತ್ತು. ಇದನ್ನು ಹೊರತುಪಡಿಸಿದರೆ ಮತ್ತೆರಡು ಪ್ರಕರಣಗಳು ಬೆಂಗಳೂರಿನ CIDಯಲ್ಲೂ ಕೂಡ ದಾಖಲಾಗಿತ್ತು. ಒಟ್ಟು 3 ಪ್ರಕರಣಗಳು ಪ್ರಜ್ವಲ್ ರೇವಣ್ಣ ವಿರುದ್ಧ ಇರುವಂಥದ್ದು. ಸದ್ಯಕ್ಕೆ ಹೊಳೆನರಸೀಪುರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣ ಅವ್ರನ್ನ ತಮ್ಮ ಕಸ್ಟಡಿಯು ಕೊಡಿ ಅಂತ ಹೇಳಿ SIT ಅಧಿಕಾರಿಗಳು ಕೋರ್ಟ್ ಮುಂದೆ ಮನವಿಯನ್ನು ಸಲ್ಲಿಸ್ತಾರೆ. ಬಹುತೇಕ ಈ ಒಂದು ಮನವಿಯನ್ನು ಕೋರ್ಟ್ ಪುರಸ್ಕರಿಸುವಂಥ ಸಾಧ್ಯತೆ ಜಾಸ್ತಿ ಇರುವಂಥದ್ದು. ಏನಕ್ಕೆ ಅನ್ನುವಂಥ ಒಂದು ಕಾರಣಗಳನ್ನು ನೋಡ್ತಾ ಹೋದರೆ, ಒಂದು ಅತ್ಯಾಚಾರ ಅನ್ನುವಂಥದ್ದು ತುಂಬಾ ಗಂಭೀರವಾದಂತಹ ಪ್ರಕರಣ. ಎರಡನೇದಾಗಿ ಜನಪ್ರತಿನಿಧಿಯಾಗಿ ತುಂಬಾ
ಪ್ರಭಾವವನ್ನು ಹೊಂದಿರುವಂಥ ಒಬ್ಬ ವ್ಯಕ್ತಿ ಆರೋಪಿ ಸ್ಥಾನದಲ್ಲಿರುವಂಥ ಪ್ರಜ್ವಲ್. ಒಂದು ವೇಳೆ ಪೊಲೀಸ್ ಕಸ್ಟಡಿ ಕೊಡದೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೇ ಆದಲ್ಲಿ ಅಥವಾ ಪೊಲೀಸ್ ಕಸ್ಟಡಿ ಕೊಡದೆ ಹೋದಲ್ಲಿ ಆಗ ಸಾಕ್ಷ್ಯನಾಶ ಆಗುವಂಥ ಸಾಧ್ಯತೆಗಳಿದೆ ಅನ್ನುವಂಥ ಒಂದು ಆರೋಪಗಳು ಕೂಡ ಕೇಳಿ ಬರುವಂಥ ಸಾಧ್ಯತೆ ಇದೆ. ಮತ್ತು ತನಿಖೆಗೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣ ಅವ್ರನ್ನ ವಿಚಾರಣೆಗೊಳಪಡಿಸುವಂಥ ಅಗತ್ಯ ತುಂಬಾ ಹೆಚ್ಚಾಗಿರೋದ್ರಿಂದಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಥಳ ಮಹಜರು ನಡೆಸುವಂಥದ್ದು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಪೂರಕ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕುವಂಥ ಅಗತ್ಯ ಇದೆ. ಈ ಎಲ್ಲ ಕಾರಣಗಳಿಂದಾಗಿ ಪ್ರಜ್ವಲ್ ರೇವಣ್ಣ ಅವ್ರನ್ನ SIT ಅಧಿಕಾರಿಗಳ ಕಸ್ಟಡಿಗೆ ಕೊಡುವಂಥ ಸಾಧ್ಯತೆ ಜಾಸ್ತಿ ಇದೆ. ಆದರೆ ಎಷ್ಟು ದಿನಗಳ ಮಟ್ಟಿಗೆ ಅನ್ನುವಂಥದ್ದು ಕೋರ್ಟ್ ವಿವೇಚನೆಗೆ ಬಿಟ್ಟಿದ್ದು. ಇದಾದ ಬಳಿಕ SIT ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣ ಅವರನ್ನು ವಾಪಸ್ CID ಕಚೇರಿ ಆವರಣದಲ್ಲಿರುವಂಥ SIT ಕಚೇರಿಗೆ ಕರ್ಕೊಂಬರಲಿದ್ದಾರೆ. ಈ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಬಹುಮುಖ ಸಾಕ್ಷ್ಯ ಅಂತ ಹೇಳಲಾಗ್ತಿದ್ದಂತಹ ಮೊಬೈಲ್ ಫೋನ್ ಅದು ಈಗ ನಾಶ ಆಗಿದೆ ಅನ್ನುವಂಥ ಒಂದು ಅನುಮಾನ ಇರುವಂಥದ್ದು. ಅದನ್ನು ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಆಗತ್ತೋ ಇಲ್ಲವೋ ಅನ್ನುವಂಥದ್ದು ಸೆಕೆಂಡರಿ. ಆದರೆ ಸಂಬಂಧಪಟ್ಟಂತೆ SIT ಅಧಿಕಾರಿಗಳು ಹೆಚ್ಚಿನ ಒಂದು ತನಿಖೆಯನ್ನು ಕೂಡ ನಡೆಸಬೇಕಾಗಿದೆ. ಈ ಎಲ್ಲ ಕಾರಣಗಳಿಂದಾಗಿ ಪ್ರಜ್ವಲ್ ರೇವಣ್ಣ ಅವ್ರನ್ನ ತಮ್ಮ ಒಂದು ಕಸ್ಟಡಿಗೆ ತಗೊಂಡು ವಿಚಾರಣೆಗೊಳಪಡಿಸಿ ಬಳಿಕ ಸ್ಪಾಟ್ ಮಹಜರ್ ಮತ್ತಿತರ ಪ್ರಕ್ರಿಯೆಗಳನ್ನು ಕೂಡ ನಡೆಸುವಂಥ ಸಾಧ್ಯತೆ ಸದ್ಯಕ್ಕೆ ಕಂಡು ಬರ್ತಾ ಇರುವಂಥದ್ದು. ಓಕೆ ಸುನಿಲ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.